ಸೊ ಅದ್ರ ಪ್ರೂಫು ಕೂಡ ನಾನು ತೋರಿಸ್ತೀನಿ. ನನಗೆ 100 ರೂಪಾಯಿ ಬಂದಿರೋದು ನಿಮಗೆ. ಯಾರ್ಯಾರೆಲ್ಲ ಮೋಜಲ್ಲಿ MFC ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ 10 ರೂಪಾಯಿಯಿಂದ 20,000ವರೆಗೂ ನಿಮಗೆ ಮೋಜ್ ಕಡೆಯಿಂದ ಬರುತ್ತೆ. ಸ್ವಲ್ಪ ಜನನ MFCನ ಸೆಲೆಕ್ಟೇ ಮಾಡ್ಕೋತಾ ಇಲ್ಲ, ಸ್ವಲ್ಪ ಜನನ ಇಷ್ಟಿಷ್ಟೇ ಅಂತಲೇ ಕೊಡ್ತಿದ್ದಾರೆ ಅವರು. ಹಾಗಾಗಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಕೊಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನಾನು ನಿಮಗೆ ಒಂದು ಕ್ವಶನ್ನ ಕೇಳಿದೆ, ನೆಕ್ಸ್ಟ್ ಕಂಟೆಂಟ್ ವಿಡಿಯೋ ಯಾವ್ದು ಬೇಕು, MFCನ MCL ಅಂತ ಕೇಳಿದ್ದಕ್ಕೆ ನೀವೆಲ್ಲರೂ MFC ಬಗ್ಗೆ ಒಂದು 3/4 ಜನ ವೋಟ್ ಮಾಡಿದ್ದೀರಾ. ಹಾಗಾಗಿ ಈ ವಿಡಿಯೋ MFC ಬಗ್ಗೆ ಮಾತ್ರ ಇರುತ್ತೆ. MCL ಬಗ್ಗೆ ನೆಕ್ಸ್ಟ್ ಏನೇನು ಕ್ವಶನ್ ಇದೆ, ಏನೇನು ಯೂಸ್ಫುಲ್ ಇದೆ ಅದನ್ನ ಎಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ ಏನೇನು ಯೂಸ್ಫುಲ್ ಇದೆ, ಏನೇನು ಯೂಸ್ಫುಲ್ ಇಲ್ಲ, MFC ಬಗ್ಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾರ್ಯಾರೆಲ್ಲ ಮೋಜಲ್ಲಿ MFC ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಅಪ್ಲೈ ಮಾಡಬಹುದು. ಯಾಕಪ್ಪ ಅಂತಂದರೆ ಸುಮಾರು ಜನ ಯೂಟ್ಯೂಬರ್ಸಲ್ಲಿ ಮೋಜ್ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ತಿಂಗಳಿಗೆ 40,000 ದುಡೀರಿ, MFC ಸೆಲೆಕ್ಟ್ ಮಾಡಿಕೊಂಡು ತಿಂಗಳಿಗೆ 50,000 ದುಡೀರಿ, ಆ ಥರ ಎಲ್ಲ ಹಾಕಿದ್ದಾರೆ. ಸೊ ಅದು ಇವಾಗ ಮೋಜ್ ಕಡೆಯಿಂದ ಏನು ರೂಲ್ಸ್ ಬಂದಿದೆ ಅಂದರೆ ತುಂಬ ಜನ ಲಕ್ಷಾಂತರ ಕೋಟ್ಯಾಂತರ ಜನ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಜನನ ತೆಗಿತಿದ್ದಾರೆ. ಸ್ವಲ್ಪ ಜನನ MFCನ ಸೆಲೆಕ್ಟೇ ಮಾಡ್ಕೋತಾ ಇಲ್ಲ, ಸ್ವಲ್ಪ ಜನನ ಇಷ್ಟಿಷ್ಟೇ ಅಂತಲೇ ಕೊಡ್ತಿದ್ದಾರೆ ಅವರು. ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವ, ಅಷ್ಟೇನು ಬರಲ್ಲ, ಅದಕ್ಕಿಂತ ಕಮ್ಮಿನೂ ಬರುತ್ತೆ ನಿಮಗೆ. ಎಷ್ಟು 10 ರೂಪಾಯಿಯಿಂದ 20,000ವರೆಗೂ ನಿಮಗೆ ಮೋಜ್ ಕಡೆಯಿಂದ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ಆ ಥರ ಬರುತ್ತೆ, ನಮಗೆ ಹೊಸಬ್ರಿಗೆ ಯಾರೂ ಆ ಥರ ಬರಲ್ಲ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಅಪ್ಲೈ ಮಾಡಾದಮೇಲೆ MCL ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ MFCನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ. MFC ಅಪ್ಲೈ ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಎಷ್ಟೇ ವಿಡಿಯೋಸ್ ಹಾಕಿ ಬೇರೆಯವ್ರದ್ದೇ ಹಾಕಿರಿ ಅಥವಾ ನಿಮ್ಮದೇ ಹಾಕಿರಿ, ಬಟ್ ನಿಮಗೆ 1 ರೂಪಾಯಿನೂ ಬರಲ್ಲ. ನಿಮ್ಗೆ 1 ರೂಪಾಯಿನೂ ಬರಲ್ಲ, MFCಯಿಂದ 1 ರೂಪಾಯಿನೂ ಬರಲ್ಲ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸುಮಾರು ಜನ ವರ್ಕ್ ಮಾಡ್ತಾ ಇರೋದ್ರಿಂದ ಸೆಲೆಬ್ರಿಟೀಸ್ ಇರ್ತಾರಲ್ವ, ಅವ್ರಿಗೆ ಮಾತ್ರ ಅಷ್ಟೇ ಅಂತ ಕೊಡ್ತಿದ್ದಾರೆ. ಸೊ ಇವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರಲ್ವ, ಇವಾಗ ಜಾಯಿನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರಲ್ವ, ಸೊ ಅವ್ರಿಗೆ ಬರೋದೇ ಇಲ್ಲ. ಅವ್ರು ಕೊಡೋದು ಸೆಲೆಬ್ರಿಟೀಸ್ಗೆ ಮಾತ್ರ. ಅಂದರೆ ಈ ಬಿಂದು ಗೌಡ, ಸೋನು ಶ್ರೀನಿವಾಸ್ ಗೌಡ ಆ್ಯಂಡ್ ವರ್ಷಾ ಕಾವೇರಿ ಅವ್ರವ್ರು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಬರ್ತಾ ವರ್ಕ್ ಮಾಡ್ತಾ ಇರ್ತೀವಲ್ವ, ನಾವು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವೆಲ್ಲ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲ ಮಾಡಿದ್ರು ಕೂಡ 1 ರೂಪಾಯಿ ನಮಗೆ ಬರಲ್ಲ. ದಯವಿಟ್ಟು ಯಾರೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಇಷ್ಟ. ಆಮೇಲೆ ನೀವು ಅಪ್ಲೈ ಮಾಡಿದ್ರು ಮಾಡಿರಿ, ಬಿಡ್ರಿ ಅಷ್ಟೇ. ನಾನು ಹೇಳೋದು, MFC ಅಪ್ಲೈ ಮಾಡಾದಮೇಲೆ MFC ಸೆಲೆಕ್ಟ್ ಆಯಿತು ಅಂದರೆ MCL ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ನೀವು MCL ಅಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ನಿಮಗೆ 1 ರೂಪಾಯಿನೂ ಅಮೌಂಟ್ ಬರಲ್ಲ. ಯಾಕಂದರೆ MFC ಸೆಲೆಕ್ಟ್ ಆಗಿರುತ್ತೆ, ಹಾಗಾಗಿ ಬಂದಿರಲ್ಲ. ಸೊ ಯಾರೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ನಿಮಗೆ ಮಿನ್ಸ್ ಬರಬೇಕು, ದುಡ್ಡು ಬರಬೇಕು ಅಂತಂದರೆ ಯಾರೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ವ್ಯೂಸ್ ಹೋಗಲಿ, ಅದೋಗಲಿ ಇದೋಗಲಿ ಅಂತ ಅಂದ್ಬಿಟ್ಟು ಎಲ್ಲ ಹಂಗೆ ಮಾಡಿ ಹಾಕ್ತಾರೆ. ಅಪ್ಲಿಕೇಶನ್ ಅಪ್ಲೈ ಮಾಡಿ ಇಷ್ಟಾದಮೇಲೆ ಇಷ್ಟು ಬರುತ್ತೆ, 20,000 ಬರುತ್ತೆ, 30,000 ಬರುತ್ತೆ ಅಂತೆಲ್ಲ ಹೋಳ್ಬಿಟ್ಟಿದ್ದಾರೆ. ಅಷ್ಟೇ. ಬರುತ್ತೆ ಬಟ್ ಸೆಲೆಬ್ರಿಟೀಸರು ಮಾತ್ರ ಬರುತ್ತೆ, ನಮಗೆಲ್ಲ ಬರಲ್ಲ ಅವೆಲ್ಲ. ಯಾಕಂದರೆ ನಾವು ಇವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ. ಸೊ ಏನಪ್ಪ ಅಂತಂದರೆ, MFCಲಿ ಅಪ್ಲಿಕೇಶನ್ ಅಪ್ಲೈ ಮಾಡಾದಮೇಲೆ ನಿಮಗೆ ಏನೇನು ರೂಲ್ಸ್ ಇದೆ ಗೊತ್ತಾ, ಆ ರೂಲ್ಸ್ ಪ್ರಕಾರನೇ ನೀವು ಹೋದರೆ ಮಾತ್ರ ನಿಮಗೆ ವಿಡಿಯೋ ಲೈಕ್ಸು ವ್ಯೂಸ್ ಆ ಥರ ಬಂದರೆ ಮಾತ್ರ ನಿಮಗೆ ಮೋಜ್ ಕಡೆಯಿಂದ ಇಷ್ಟಿಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ. ಮೋಜ್ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರಾ, ಅಪ್ಲೈ ಸೆಲೆಕ್ಟ್ ಆಗೋವರೆಗೂ ನಿಮ್ಮ ಓನ್ ಕ್ರಿಯೇಟ್ ವೀಡಿಯೋಸೇ ಆಗಿರಬೇಕು. ಅದರಲ್ಲಿ ಕ್ಯಾಮ್ರಾದಲ್ಲಿ ಒಂದು 10-20 ವೀಡಿಯೋಸು ಫಾರ್ ಡೇ, ಒಂದೊಂದು ವೀಡಿಯೋಸ್ ಫಾರ್ ಮಂತು, ಈ ಥರ 30 ವೀಡಿಯೋ ನಿಮ್ಮ ಮೋಜ್ ಕ್ಯಾಮ್ರಾದಿಂದನೇ ಮಾಡಿರಬೇಕು. ಆಮೇಲೆ ನಿಮ್ಮದೇ ಓನ್ ಕಂಟೆಂಟ್ ವೀಡಿಯೋಸು 5 ವೀಡಿಯೋಸು ಮೋಜಿಂದನೇ ಮಾಡಿರಬೇಕು. ಓಕೆನಾ? ಮೋಜ್ ವಿಡಿಯೋದಲ್ಲೇ ಹಾಕಿರಬೇಕು. ನೆಕ್ಸ್ಟು ಸೆಲೆಕ್ಟ್ ಆದಮೇಲೆ ಏನು ಮಾಡಬೇಕು, ಬೇರೆಯವ್ರದ್ದು ಹಾಕಬೇಕಲ್ಲ ಅನ್ನೋ ಕ್ವಶನ್ನೂ ಬಂದಿದೆ. ಬೇರೆಯವ್ರದ್ದು ಹಾಕ್ಬೋದಲ್ಲ, ನಮ್ಮ ಆಲ್ರೆಡಿ ಹೆಂಗೋ ಸೆಲೆಕ್ಟ್ ಆಗಿದೆ ಹಾಗೆ ಅಂತ. ನೋ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಸೆಲೆಕ್ಟ್ ಮಾಡಿಸ್ಕೊಂಡಿದ್ದೀರಾ ನೀವು,
ಅಷ್ಟು ಕಷ್ಟಪಟ್ಟು 1 ತಿಂಗಳು ಕಷ್ಟಪಟ್ಟು ನೀವು ಬೇರೆಯವ್ರ ವೀಡಿಯೋಸ್ ಹಾಕಿ ಮತ್ತು ಯಾಕೆ ಅದನ್ನೇ ಅಕೌಂಟೇ ಬ್ಯಾನ್ ಮಾಡಿಸ್ಕೊಂಡ್ಬಿಡ್ತೀರಾ. ಸೊ ಬೇಡ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಓನ್ ಕಂಟೆಂಟ್ ವೀಡಿಯೋಸ್ ಹಾಕಿ. ಅದು ಪ್ರತಿದಿನ ಹಾಕ್ತಾ 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 ಏನಾಗುತ್ತೆ, ಅದು ವೀಡಿಯೋಸು ಹೋಗ್ತಾ ಇರುತ್ತೆ, ಲೈಕ್ಸು ವೀಕ್ಸು ಆ ಥರ ಬರ್ತಾ ಇರುತ್ತೆ. ಸೊ ಬರ್ತಾ ಇರಬೇಕಾದ್ರೆ ನಿಮಗೆ ಏನಾಗುತ್ತೆ, ಅಷ್ಟಷ್ಟು ಅಂತ ಅಮೌಂಟ್ ಕೊಡ್ತಾ ಹೋಗ್ತಾರೆ ಮೋಜ್ ಕಡೆಯಿಂದ. ಒಂದೊಂದು ವೀಕ್ ಕೊಡೋದೇ ಇಲ್ಲ. ಸುಮ್ಮನೆ ಎಮ್ ಎಫ್ ಸಿ ನಂಬ್ಕೊಂಡು ಇರೋಕ್ಕೆ ಹೋಗಬೇಡಿ. ದಯವಿಟ್ಟು ಎಮ್ ಎಫ್ ಸಿ ಬಗ್ಗೆ ನಂಬ್ಕೊಂಡೇ ಇರಬೇಡಿ. ಎಮ್ ಸಿ ಎಲ್ಲಲ್ಲಿ ನೀವು ನಂಬೋದು, ನೀವು ಎಮ್ ಸಿ ಎಲ್ಲಲ್ಲಿ ನೀವು ಕಣ್ಣಾರೆ ನಂಬೋದು. ಇಷ್ಟು ಬರುತ್ತೆ ನಮಗೆ ಈ ವೀಕ್ಲಿ, ಇಷ್ಟು ಬರುತ್ತೆ. ಅಲ್ಲಿ ಪ್ರೂಫ್ ಕೂಡ ಕೊಡ್ತಾರೆ ಅವರು, ಇಷ್ಟರಿಂದ ಇಷ್ಟೇ, ಇಷ್ಟರಿಂದ ಅಷ್ಟೇ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಮ್ ಸಿ ಎಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಮ್ ಎಫ್ ಸಿ ಅಪ್ಲಿಕೇಶನ್ ಯಾರು ಫಿಲ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಂದು ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ. ನಂದು ಆ್ಯಕ್ಚುಲಿ ಸೆಲೆಕ್ಟ್ ಆಗಿದೆ. 2-3 ಮಂತ್ಸು ನನಗೆ ಪೇಮೆಂಟ್ ಬಂದಿದೆ. ನನಗೆ 5,000 ರೂಪಾಯಿ ಮೇಲೆ ಸ್ಟಾರ್ಟಿಂಗ್ ಬರ್ತಿತ್ತು. ಆಮೇಲೆ ಏನಾಯಿತು, 4,000, 3,000, 2,000, 1,000 ಫಾರ್ ವೀಕ್ ಆ ಥರ ಬರ್ತಿತ್ತು ನನಗೆ. ಹೋದ ವೀಕ್ದು ಏನು ಮಾಡ್ತಾರೆ, ಈ ವೀಕ್ ಗುರುವಾರ ಆ ಥರ ಕೊಡ್ತಾರೆ, ಓಕೆನಾ. ಹೋದ ವೀಕ್ದು ನಂಗೆ ಪೇಮೆಂಟ್ ಎಷ್ಟು ಬಂದಿದೆ ನೀವು ಎಕ್ಸಾಕ್ಟಾಗಿ ಕಂಡುಹಿಡೀರಿ ನೋಡೋಣ. ನೀವು ಕಂಡುಹಿಡ್ದಿರ್ತೀರಾ 1000 ಬಂದಿರ್ಬೋದೇನೋ ಅಂತ. ನೋ ವೇ. 1000ಅಲ್ಲಿ 1 ಕ್ಯಾನ್ಸಲ್ ಮಾಡಿ. ಬರೀ 100 ರೂಪಾಯಿ ಬಂದಿದೆ ನನಗೆ. 200 ಮಿನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, 100 ರೂಪಾಯಿ ಬಂದಿದೆ. ಸೊ ಎಮ್ ಎಫ್ ಸಿಲಿ ನನಗೆ 5 ಮಿಲಿಯನ್ 5 ವಿಡಿಯೋ 5 ಮಿಲಿಯನ್ವರೆಗೂ ಹೋಗಿತ್ತು. ಮತ್ತು ಕೆಲವೊಂದು ವಿಡಿಯೋ 6,000, 4,000 ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ಹೋಗಿದೆ. ಬಟ್ ನನಗೆ ಬಂದಿದ್ದು ಬರೀ 100 ರೂಪಾಯಿ ಮಾತ್ರ. ಹೋದ ವೀಕು ನಾನು ಎಷ್ಟು ಅಪ್ಲೋಡ್ ಮಾಡಿದೆ ಅಂತಂದರೆ ವೀಡಿಯೋಸು ಒಂದು 200 ವೀಡಿಯೋಸ್ ಮಾಡಿದೆ ಫಾರ್ 1 ವೀಕ್. 200 ವೀಡಿಯೋಸಲ್ಲಿ ಅಷ್ಟು ವ್ಯೂಸ್ ಹೋಗಿದೆ, ಅಷ್ಟು ಲೈಕ್ಸ್ ಬಂದಿದ್ದು ನನಗೆ 100 ರೂಪಾಯಿ. ಬೇಜಾರಾಗಲ್ವಾ? ಹಾಗಾಗಿ ನೀವು ಕೂಡ ಮಾಡಿಬಿಡಿ. ನಾನು ಇದೊಂದು ವೀಕ್ ನೋಡಿ ಇದು ಮಾಡ್ತಾ ಇಲ್ಲ, ನಾನು ಸುಮಾರು 1 ಮಂತಿಂದ ನನಗೆ ಹಿಂಗೆ ಬರ್ತಿದೆ. ಏನು ನಡೀತಿದೆ ಅಂದರೆ, ನನ್ನದು ಅಕೌಂಟಲ್ಲಿ ಏನು ನಡೀತಿದೆ ಅಂದರೆ, ನನ್ನ ಅಕೌಂಟೇ ಪ್ರಾಬ್ಲಮ್ ಆಗಿದೆ. ಯಾಕೆ ಗೊತ್ತಾ? ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನು ಎಮ್ ಸಿ ಎಲ್ಲಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ, ಎಮ್ ಎಫ್ ಸಿ ಯಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಗೆ ಬರೋದೇ 1ರಿಂದ ದುಡ್ಡು ಮಾತ್ರ. ಈ ಎರಡು ಎಮ್ ಎಫ್ ಸಿ ಮತ್ತು ಎಮ್ ಸಿ ಎಲ್ಲು ಎರಡೂ ಒಟ್ಟಿಗೆ ಸಪ್ರೇಟಾಗಿ ದುಡ್ಡು ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಎಮ್ ಎಫ್ ಸಿಯಲ್ಲಿ ಒಂದು ಸಲ ಬರುತ್ತೆ, ಎಮ್ ಸಿ ಎಲ್ಲಲ್ಲಿ ಒಂದು ಸಲ ಬರುತ್ತೆ, ಆ ಥರ ಆಗುತ್ತೆ. ನನಗೆ ಸ್ಟಾರ್ಟಿಂಗ್ ಬರ್ತಿದ್ದು ಫಸ್ಟು ಎಮ್ ಎಫ್ ಸಿಯಿಂದ ಬರ್ತಿತ್ತು. ಸೊ 5,000 ಮೇಲೇ ಬರ್ತಿತ್ತು ನನಗೆ. ಒಂದು 3 ವೀಕ್ಸು 5,000ನೇ ಮೇಲೆ ಬರ್ತಿತ್ತು. ಅದಾದಮೇಲೆ ಇನ್ನು 3 ವೀಕ್ಸು ಎಮ್ ಸಿ ಎಲ್ಲಿಂದ ಬಂತು ನನಗೆ. ನೀವು ಹೋಗಿ ಪ್ರೂಫ್ನ ನೋಡಿರ್ಬೋದು. ನಾನು ಫಸ್ಟ್ ರ್ಯಾಂಕ್ ಬಂದಿರೋದು ನೀವೆಲ್ಲ ನೋಡಿದ್ದೀರಾ. ಸೊ ನೀವು ಫಸ್ಟ್ ರ್ಯಾಂಕಲ್ಲಿದ್ದೀರಾ, ಎಮ್ ಸಿ ಎಲ್ ವೈರಲ್ ಪಾಯಿಂಟಲ್ಲಿ ಫಸ್ಟ್ ರ್ಯಾಂಕ್ ಇದ್ದೀರಾ ಹಾಗೆ ಅಂತ ತುಂಬ ಜನ ಕೇಳ್ತಿದ್ರೆ. ಅವಾಗೂ ಅಷ್ಟೇ ಎಮ್ ಸಿ ಎಲ್ಲಿಂದ ನನಗೆ 3 ವೀಕ್ಸು 4 ವೀಕ್ಸು ಎಮ್ ಸಿ ಎಲ್ಲಿಂದ ಬಂತು. ಅದಾದಮೇಲೆ ತಿರ್ಗಾ ಎಮ್ ಎಫ್ ಸಿಯಿಂದ ಅಷ್ಟೇ ಎಷ್ಟು ಒಂದು 3,000 ಕೆಳಗೆ ಬಂತು. ಈ ಥರ ಎಲ್ಲ ಹೋಗ್ತಾ ಇರುತ್ತೆ. ಬಟ್ ಎಲ್ಲರೂ ಒಟ್ಟಿಗೆ ಬರಲ್ಲ, ಎಲ್ಲರಲ್ಲಿ ಒಂದು ಬರುತ್ತೆ. 3 ವೀಕ್ಸ್ ಆ ಥರ ಬರುತ್ತೆ. ಸೊ ಏನಪ್ಪ ನಾನು ಹೇಳೋದು ಅಂದರೆ, ಎಮ್ ಎಫ್ ಸಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗುಡ್ ಆಪ್ಷನ್ಸ್ ಅಂದರೆ ಎಮ್ ಸಿ ಎಲ್ಲಿಂದನೇ ನಿಮ್ಗೆ ಗುಡ್ ಆಪ್ಷನ್ನು. ಅದರಿಂದನೇ ನೀವು 8,000 ಮ್ಯಾಕ್ಸಿಮಮ್ 8,000 ದುಡಿಬೋದು. ಫಸ್ಟು ಸೆಕೆಂಡ್ ಬಂತು ಅಂದರೆ 8,000, ಥರ್ಡ್ರಿಂದ 13ವರೆಗೂ ಯಾರ್ಯಾರು ಬಂದಿರ್ತಾರೋ ಅವ್ರಿಗೆಲ್ಲ 4,000, ಇನ್ನು ಕೆಳಗಿರೋರಿಗೆಲ್ಲರೂ 400 ರೂಪಾಯಿ ಆ ಥರ ಎಲ್ಲ ಬರುತ್ತೆ, ಓಕೆನಾ. ಎಮ್ ಸಿ ಎಲ್ಲಲ್ಲಿ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಎಮ್ ಎಫ್ ಸಿಲಿ ಹಂಗೆ ಹೇಳೋಕ್ಕಾಗತ್ತಾ? ನಾವು ಇಷ್ಟೇ ಮಿಲಿಯನ್ ಹೋದ್ರೂ ಕೂಡ ನಮ್ಗೆ ಬಂದಿದೆ 100 ರೂಪಾಯಿ ಅಂದರೆ ಬೇಜಾರಾಗತ್ತಲ್ವಾ. ಕೆಲವರಿಗೆ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಪ್ರೂಫು ಕೂಡ ನಾನು ತೋರಿಸ್ತೀನಿ. ನನಗೆ 100 ರೂಪಾಯಿ ಬಂದಿರೋದು ನಿಮಗೆ ಪ್ರೂಫ್. ಸೊ ಹೋದ ವೀಕಲ್ಲಿ ನನಗೆ ಎಷ್ಟು ಅಮೌಂಟ್ ಬಂತು ಅಂದ್ಬಿಟ್ಟು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಪಕ್ಕದಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಹೋಗಿ ಚೆಕ್ ಮಾಡಿ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಹೋದ ವೀಕಲ್ಲಿ ನನಗೆ ಎಷ್ಟು ಅಮೌಂಟ್ ಬಂತು ಎಮ್ ಎಫ್ ಸಿಯಿಂದ ಅಂತ ನಿಮ್ಗೆ ತೋರಿಸ್ತೀನಿ. ಮತ್ತು ಆಚೆ ವೀಕ್ ಕೂಡ ನಮಗೆ ಎಷ್ಟು ಬಂತು ಅಮೌಂಟ್ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ನನ್ನ ಅಕೌಂಟು, ನೀವು ನೋಡ್ತಾ ಇರ್ಬೋದು 3 ಲಕ್ಷ ಇದೆ. ಸೊ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲೆ ಇರುತ್ತೆ. ಸೊ ನನಗೆ
25ನೇ ತಾರೀಕು ಗುರುವಾರ 9:18 200 ಮಿನಿಟ್ಸ್ ಬಂದಿದೆ, ಅಂದರೆ 100 ರೂಪಾಯಿ ಬಂದಿದೆ ನನಗೆ. 200 ಮಿನಿಟ್ಸ್ ಬಂದಿದೆ, 100 ರೂಪಾಯಿ ಬಂದಿದೆ ನನಗೆ ಹೋದ ವೀಕು MFCಯಲ್ಲಿ. ಓಕೆನಾ, ಇಲ್ಲಿ ನೋಡಿ MFC ವೀಕ್ಲಿ ರಿವಾರ್ಡ್ಸ್ ಅಂತ ಇದೆ ನೋಡಿ. ಸೊ MFCಯಿಂದ ಇದು ನನಗೆ ಬಂದಿರೋದು. ಆದರೂ ಹೋದ ವೀಕ್ ಎಷ್ಟು ಬಂದಿದೆ ಅಂದರೆ 1400 ಮಿನಿಟ್ಸ್ ಬಂದಿದೆ ನನಗೆ, 1400 ಮಿನಿಟ್ಸು. ಸೊ 200-300 ಆ ಥರ 200-300 ಎಲ್ಲ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. 100 ಬಂತು 200 ಬಂತು, ಅದೆಲ್ಲ ನಮಗೆ ತುಂಬ ಬೇಜಾರಾಗ್ಬಿಡತ್ತೆ ಅಲ್ವಾ. ಸೊ ನಿಮಗೆ ಇನ್ನೊಂದು ಕೂಡ ತೋರಿಸ್ತೀನಿ, ನನಗೆ MFC ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೆಲೆಕ್ಟ್ ಆಗಿದರೆ ಯಾವ ಥರ ನಿಮ್ಗೆ ತೋರಿಸುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. MFC ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಹೇಗೆ ಹೋಗಬೇಕು, ಇಲ್ಲಿ ಮೋಜ್ ಫಾರ್ ಕ್ರಿಯೇಷನ್ ಅಂತ ಇದೆ ನೋಡಿ, ಕ್ರಿಯೇಟರ್ಸ್. ಸೊ ವೆಲ್ಕಮ್ ಟು ಮೋಜ್ ಕ್ರಿಯೇಟರ್ಸ್ ಅಂತ ಇದೆ. ಮೋಜ್ ಅವರೇ ಒಂಥರ ವೆಲ್ಕಮ್ ಕೊಡ್ತಾರೆ ನಮಗೆ, ಓಕೆನಾ, ವೆಲ್ಕಮ್ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕೊಡ್ತಾರೆ. ಈ ಥರ ಕೊಟ್ಟರೆ ನಿಮಗೆ MFC ಸೆಲೆಕ್ಟ್ ಆಗಿದೆ ಅಂತ ಅರ್ಥ, ಓಕೆನಾ. ಅಪ್ಲೈ ಯುವರ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಅದು ಇನ್ನೂ ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ ಅಂತ ತೋರಿಸ್ತಿದೆ. ಅದು ಆ ಅಕೌಂಟಿಂದ ನಿಮಗೆ MCLಲ್ಲಿ ವರ್ಕ್ ಮಾಡ್ಬೋದಲ್ವಾ ಇದೆ, ಆ ಅಕೌಂಟಲ್ಲಿ MCLಲ್ಲೇ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದಲ್ವಾ ಅಂತ. ಆ್ಯಕ್ಚುಲಿ ಇದು ಗುಡ್ ಕ್ವಶನ್ನು. ಏನಪ್ಪ ಅಂತಂದರೆ ಇದನ್ನು ಇದರಲ್ಲೇ ಹೇಳ್ಬಿಡ್ತೀನಿ, ಕಾಯಿಸೋದು ಬೇಡ. MCLಲ್ಲಿ ವರ್ಕ್ ಮಾಡ್ಬೋದು, ಮಾಡಿದ್ರೂ ಏನು ಪ್ರಯೋಜನವೂ ಇಲ್ಲ, ನಿಮ್ಮ ಪ್ರಯೋಜನವೇ ಇಲ್ಲ, ವೇಸ್ಟು, ಪೂರ್ತಿ ವೇಸ್ಟು. ನೀವು ಅದರಲ್ಲಿ ಹೋಗಿ ಅಪ್ಲೋಡ್ ಮಾಡಿದ್ರೂ ಏನಂತೆ, ಇದರಲ್ಲಿ ಹೋಗಿ ಅಪ್ಲೋಡ್ ಮಾಡಿದ್ರು ಏನಂತೆ, ನಿಮ್ಗೆ ಬರೋದೇ MFCಯಿಂದನೇ ದುಡ್ಡು ಬರುತ್ತೆ, MCLಯಿಂದ ಯಾವುದೇ ಕಾರಣಕ್ಕೂ ಬರಲ್ಲ. MFCಯಿಂದ ನನಗೆ 200 ರೂಪಾಯಿ ಬಂದಿದೆ ಅಷ್ಟೇ, MCLಯಿಂದ ಬಂದಿಲ್ಲ. ಯಾಕಂದರೆ MFC ಸೆಲೆಕ್ಟ್ ಆಗಿರೋದ್ರಿಂದ ನಂಗೆ ಬರಲ್ಲ. ಹಾಗಾಗಿ ನಿಮ್ಗೆಲ್ರಿಗೂ ಹೇಳ್ಕೊತಾ ಇದ್ದೀನಿ, MFC ಅಪ್ಲಿಕೇಶನ್ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಬೆಸ್ಟ್ ಗುಡ್ ಅಂದರೆ MCLಲ್ಲಿ ಮಾಡಿ, ದಯವಿಟ್ಟು MCLಲ್ಲಿ ಕಷ್ಟಪಡಿ. ಸೊ MCLಲ್ಲಿ ನಾವು ಫಸ್ಟ್ ರ್ಯಾಂಕ್ ಬರಬೇಕು, ಸೆಕೆಂಡ್ ರ್ಯಾಂಕ್ ಬರಬೇಕು, 10ರೊಳಗೆ ಬರಬೇಕು ಅಂತ ನೀವೆಲ್ಲ ಆಸೆ ಇಟ್ಕೊಂಡಿರ್ತೀರ. ಸೊ ಅದ್ರ ಬಗ್ಗೆ ನಾನು MCL ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. MFC ಬಗ್ಗೆ ಯಾವುದೇ ಕಾರಣಕ್ಕೂ MFC ಬಗ್ಗೆ ನಾನು ಹೇಳಿದ್ದೀನಿ. ನೀವು ತಿದ್ಕೊಳ್ಳೋದು ಬಿಡೋದು ಅದು ನಿಮ್ಮ ಇಷ್ಟ. ನೀವು ಅಪ್ಲೈ ಮಾಡಿದ್ರೆ ಮಾಡಿ, ಇಲ್ಲ ನೀವು ಮಾಡಲೇಬೇಡಿ ಅಂತ ಏನಿಲ್ಲ. ನಿಮ್ಗೆ ಅಷ್ಟೊಂದು ನಂಬಿಕೆ ಇದ್ದರೆ ನೀವು ಮಾಡಿ, ಅಷ್ಟೇ ನಾನು ಹೇಳೋದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ಸು ತುಂಬ ಇಷ್ಟಪಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು, ವೀಡಿಯೋಸ್ನ ಹಾಕಬೇಕು ಅಂತ ನಮಗೆ ತುಂಬ ಅನಿಸ್ಬೇಕಲ್ವಾ. ನೀವು ಯಾರೂ ಏನು ನೋಡೇ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಸೊ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. MFC ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ ಬಾಯ್, ಎಲ್ರಿಗೂ ಟಾಟಾ.